ಇದ್ದ. ಅವನ ತಂದೆ ಚಿಕ್ಕ ವಯಸ್ಸಿನಲ್ಲಿ ಅವನನ್ನು ಬಿಟ್ಟು ಹೋಗಿದ್ದರು. ಅದಕ್ಕಾಗಿ ಅವನು ತನ್ನ ತಾಯಿಯೊಂದಿಗೆ ತನ್ನ ಮಾವನ ಮನೆಯಲ್ಲಿದ್ದನು. ಅವನ ತಾಯಿ ಬೇರೆಯವರ ಮನೆಯಲ್ಲಿ ಅಡುಗೆ ಮಾಡಿ ಖರ್ಚನ್ನು ಸಂಭಾಳಿಸುತ್ತಿದ್ದಳು. ಆದರೆ ರಿಂಕುವಿನ ಮಾವಿ ದುಷ್ಟ ಸ್ವಭಾವದವಳಾಗಿದ್ದಳು. ಅವಳಿಗೆ ಅವರಿಬ್ಬರು ತನ್ನ ಮನೆಯಲ್ಲಿ ವಾಸವಾಗಿರುವುದನ್ನು ಸಹಿಸಲು ಆಗುತ್ತಿರಲಿಲ್ಲ. ರಿಂಕುವಿನ ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿದ ನಂತರ ತನ್ನ ಅಣ್ಣನ ಮನೆಯಲ್ಲಿಯೂ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು. ಆದರೆ ಇವಳು ಕುಳಿತುಕೊಂಡೇ ಎಲ್ಲ ಕೆಲಸವನ್ನು ಆದೇಶ ನೀಡುತ್ತಿದ್ದಳು. ಇಷ್ಟೆಲ್ಲ ನೋವಾದರೂ ಕೂಡ ರಿಂಕುವಿನ ತಾಯಿ ಸಂತೋಷವಾಗಿರುತ್ತಿದ್ದಳು. ಆದರೆ ಅವಳಿಗೆ ಒಂದೇ ಚಿಂತೆಯಾಗಿದ್ದು, ರಿಂಕು ಬಹಳ ಸೀದಾ ಸಾದ ಹುಡುಗನಾಗಿದ್ದ. ಅವನಿಗೆ ಯಾರೇ ಏನು ಹೇಳಿದರೂ ಅದನ್ನು ಅವನು ನಂಬುತ್ತಿದ್ದ. ಒಂದು ದಿನ ಪಕ್ಕದ ಹಳ್ಳಿಯಲ್ಲಿ ಒಬ್ಬರ ಮನೆಯಲ್ಲಿ ಮದುವೆಗಾಗಿ ಊಟ ತಿಂಡಿಯ ವ್ಯವಸ್ಥೆಗಾಗಿ ಇವಳನ್ನು ಕರೆಯಲಾಯಿತು. ರಿಂಕು, ನಾನು 2-3 ದಿನ ಪಕ್ಕದ ಊರಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಮದುವೆ ಬೇಕಾದ ಎಲ್ಲ ಏರ್ಪಾಡನ್ನ ಮಾಡಬೇಕು. ನಾನು ಅಲ್ಲೇ ಇರ್ಬೇಕಾಗುತ್ತೆ.